ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೊಂದಿರುವಂತಹ ಟಾಟಾ ಪಂಚ್ 2026 ಫೇಸ್ ಲಿಫ್ಟೆಡ್ ಮಾಡೆಲ್ ಟಾಪ್ ಸೆಕೆಂಡ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಅ ಅಕಂಪ್ಲಿಷ್ಡ್ ವೇರಿಯಂಟ್ ಗೈಸ್. ಇದರಲ್ಲಿ ವೇರಿಯಂಟ್ಸ್ ಅಂತ ತಗೊಂಡ್ರೆ ಸ್ಮಾರ್ಟ್, ಪ್ಯೂರ್ ಪ್ಲಸ್ ಎಸ್, ಅಡ್ವೆಂಚರಸ್, ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಅಂತ ಬರುತ್ತೆ. ಟಾಪ್ ಸೆಕೆಂಡ್ ವೇರಿಯಂಟ್ ಅಂತ ಹೇಳಿದೆ, ಅಕಂಪ್ಲಿಷ್ಡ್ ಅಂತ. ನೆಕ್ಸ್ಟ್ ವೇರಿಯಂಟ್ ಬಂದು ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಅಂತ. ಟಾಪ್ ವೇರಿಯಂಟ್ ರಿವ್ಯೂ ಮಾಡೋ ಬದಲು ಫಸ್ಟೇ ಸೆಕೆಂಡ್ ಟಾಪ್ ವೇರಿಯಂಟ್ ರಿವ್ಯೂ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ತುಂಬ ಜನ ಟಾಪ್ ವೇರಿಯಂಟ್ಗಿನ ಮಿಡ್ ವೇರಿಯಂಟ್ ಅಥವಾ ಟಾಪ್ ಸೆಕೆಂಡ್ ವೇರಿಯಂಟ್ ಚೂಸ್ ಮಾಡ್ತಾರೆ. ಸೊ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಈ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಆಬ್ವಿಯಸ್ಲಿ ಟಾಪ್ ವೇರಿಯಂಟ್ ರಿವ್ಯೂ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈ ಕಾರ್ದು ಪ್ರೈಸಿಂಗ್ ಅಂತ ತಗೊಳ್ಳೋದಾದ್ರೆ ಬೇಸ್ ವೇರಿಯಂಟ್ 5,59,000 ಇಂದ ಸ್ಟಾರ್ಟ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 7 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಟಾಪ್ ಎಂಡ್ ತಗೋತೀರಾ ಅಂತಂದ್ರೆ ಅಕಂಪ್ಲಿಷ್ಡ್ ಪ್ಲಸ್ ಎಸ್, CNG, AMT. ಸೊ CNG ಇವಾಗ ಆಟೋಮೆಟಿಕ್ ಬರುತ್ತೆ, 10,54,000 ಆಗುತ್ತೆ. ಅಂಡ್ ಆನ್ ರೋಡ್ ಬ್ಯಾಂಗ್ಳೂರು 13,40,000 ಆಗುತ್ತೆ. ನನ್ನ ಮುಂದೆ ಇರುವಂತದ್ದು ಟಾಪ್ ಸೆಕೆಂಡ್ ವೇರಿಯಂಟ್, ಅದು ಕೂಡ ಆಟೋಮೆಟಿಕ್. ಆಕ್ಚುಲಿ ನೋಡ್ತಿರ್ಬೋದು, ಅಕಂಪ್ಲಿಷ್ಡ್ AMT 8,84,000 ಆಗುತ್ತೆ. ಎಕ್ಸ್ ಶೋರೂಮ್ ಆನ್ ರೋಡ್ ಬ್ಯಾಂಗ್ಳೂರು 10,89,000 ಆಗುತ್ತೆ. ನಿಮಗೆ ಬೇರೆ ವೇರಿಯಂಟ್ಸ್ ಪ್ರೈಸ್ ನಿಂಗೆ ಏನಾದ್ರು ಬೇಕು ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೋಬಹುದು. ಕಾರ್ದು ಕೀ ಅಂತ ತಗೊಂಡ್ರೆ ಹಳೆ ಪಂಚ್ ಏನ್ ಬರ್ತಾ ಇತ್ತು ಅದೇ ತರನೇ ಸೇಮ್ ಕೀ ಕೊಟ್ಟಿದ್ರೆ, ಆಲ್ಟರ್ನೇಟಿವ್ ಕೀ ಕೂಡ ಅದೇ ಸೇಮ್ ಬರುತ್ತೆ. ಹಿಂದ್ಗಡೆ ಟಾಟಾ ಲೋಗೋ ಬರುತ್ತೆ. ಫಂಕ್ಷನಾಲಿಟಿ ವೈಸ್ ಲಾಕ್ ಬರುತ್ತೆ, ಅನ್ಲಾಕ್ ಬರುತ್ತೆ. ಇದು ಬಂದು ಫಾಲೋ ಮಿ ಹೋಮ್ ಲ್ಯಾಂಪ್. ಕಾರ್ ಎಲ್ಲಿದೆ ಅನ್ನೋದು ಲೊಕೇಟ್ ಮಾಡಬೇಕು ಅಥವಾ ನೈಟ್ ಟೈಮಲ್ಲಿ ಕತ್ಲಿರೋ ಜಾಗದಲ್ಲಿ ನಿಲ್ಸಿದ್ದೀರಾ ಅಂತಂದ್ರೆ ಈ ಫಾಲೋ ಮಿ ಹೋಮ್ ಲ್ಯಾಂಪ್ ಆಕ್ಚುಲಿ ಯೂಸ್ ಆಗುತ್ತೆ. ಇದು ಬಂದು ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ. ಅಂಡ್ ಇದ್ರ ಜೊತೆ ಮೆಕ್ಯಾನಿಕಲ್ ಕೀ ಕೂಡ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಮೆಕ್ಯಾನಿಕಲ್ ಕೀ ಕೊಟ್ಟಿದ್ದಾರೆ. ಸೊ ಇದು ಹೇಳಿದ್ರೆ ಇಲ್ಲೊಂದು ಫಿಸಿಕಲ್ ಕೀ ಬರುತ್ತೆ ಮೆಟಲ್ದು. ಸೊ ಇದ್ರದ್ದು ಬ್ಯಾಟ್ರಿ ಏನಾದ್ರು ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಯಲಿ ಎಂಟರ್ ಹಾಕಿ ಒಂದು ಫಿಸಿಕಲ್ ಕೀ ಹೆಲ್ಪ್ ಮಾಡುತ್ತೆ. ಈ ಟಾಟಾ ಪಂಚ್ ಕಾರ್ನ ರಿವ್ಯೂ ಮಾಡಕ್ಕೆ ಬ್ಯಾಂಗ್ಳೂರಲ್ಲಿರೋ ಬನ್ನರ್ಘಟ್ಟ ರೋಡಲ್ಲಿರೋ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ಅಂಡ್ ಇಲ್ಲಿ ಪಂಚ್ ಟಾಪ್ ಎಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ಟಾಪ್ ಎಂಡ್ ವೇರಿಯಂಟ್ ಆಗಿರ್ಬೋದು ಎಲ್ಲಾನು ಇದೆ. ಅಂಡ್ ಇವತ್ತು ಸಿಯರಾ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅಂಡ್ ಬೇರೆ ಯಾವುದೇ ಟಾಟಾ ಕಾರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಟಾಟಾ ಕಾರ್ಸ್ ವೇರಿಯಂಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಡೂ ಚೆಕ್ಔಟ್ ದಿ ಶೋರೂಮ್ ಗೈಸ್. ಪಂಚ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಗಳು ಬುಕಿಂಗ್ಸ್ ಆಗಿರ್ಬೋದು, ಎನ್ಕ್ವೈರಿ ಆಗಿರ್ಬೋದು, ಎಸ್ ಡೂ ಚೆಕ್ಔಟ್ ದಿ ಶೋರೂಮ್ ಗೈಸ್. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡಿಸೈನ್ ಆಸ್ಪೆಕ್ಟ್ಸ್ ವೈಸ್ ತುಂಬಾ ಒಂಥರ ಮೇಜರ್ ಚೇಂಜ್ ಅಲ್ಲದೆ ಇದ್ರು ಬಟ್ ಸ್ಟಿಲ್ ಚೇಂಜಸ್ ಅಂತೂ ಡೆಫಿನೆಟ್ಲಿ ಮಾಡಿದ್ದಾರೆ. ಬಟ್ ಓವರ್ ಆಲ್ ಪ್ರೊಫೈಲ್ ಅಂತ ತಗೊಂಡಾಗ ಹಳೆ ಪಂಚಿ ಕಂಪೇರ್ ಮಾಡಿದಾಗ ಇಟ್ಸ್ ಹ್ಯಾವಿಂಗ್ ಅ ವೆರಿ ರಿಸೆಂಬ್ಲೆನ್ಸ್ ಡಿಸೈನ್ ಪ್ಯಾಟರ್ನ್ ಅಂತ ಹೇಳ್ತೀನಿ. ಎಸ್ಪೆಷಲಿ EV ಕಾರ್ ಇದೆಯಲ್ಲ, ಇಲ್ಲಿ ನೋಡಿ EV ಕಾರ್ ಇದೆ ಆಕ್ಚುಲಿ. ಸೊ ಲಿಟ್ರಲಿ ಅದರದ್ದು ಸೇಮ್ ಫೇಶನ್ನೇ ಕಾಪಿ ಮಾಡ್ದಂಗಿದೆ ಆಕ್ಚುಲಿ. ಬಟ್ ಇಟ್ಸ್ ಟೋಟಲಿ ಫೈನ್. ಒಂದು ಮೈಕ್ರೋ SUV ಈ ಒಂದು ಡಿಸೈನು ಇಟ್ಸ್ ಟೋಟಲಿ ಫೈನ್ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಮೆಚೂರ್ ಲುಕ್ ಇದೆ, ಅಗ್ರೆಸಿವ್ ಲುಕ್ ಇದೆ. SUV ಸ್ಟ್ಯಾನ್ಸಿಗೆ ಬೇಕಾಗಿರುವಂತಹ ಒಂದು ಹೈ ಸ್ಟ್ಯಾನ್ಸ್ ಕೂಡ ಇದೆ ಕಾರಲ್ಲಿ. ಸೊ ಇಟ್ಸ್ ಹ್ಯಾವಿಂಗ್ ಅ ಪ್ರಿಟಿ ಸಾಲಿಡ್ ಡಿಸೈನ್ ಅಂತ ಹೇಳ್ತೀನಿ. ಕಲರ್ ಆಪ್ಷನ್ಸ್ ವೈಸ್ ಆಲ್ಮೋಸ್ಟ್ ಒಂದು 6 ಕಲರ್ ಆಪ್ಷನ್ಸ್ ಬರುತ್ತೆ. ನನಗೆ ಅದರಲ್ಲಿ ಫೇವರೇಟ್ ಅಂದ್ರೆ ಆಲ್ಮೋಸ್ಟ್ ಗೋಲ್ಡನ್ ಕಲರ್, ರೆಡ್ ಕಲರ್ ಮತ್ತೆ ಬ್ಲೂ ಕಲರ್ ಇದೆ. ಸಿಕ್ಕಾಪಟ್ಟೆ ಸೂದಿಂಗ್ ಕಲರ್ ಗೈಸ್. ನೀವು ಆ ಕಲರ್ ತಗೊಂಡ್ರಿ ಅಂತಂದ್ರೆ ಲಿಟ್ರಲಿ ಕಾರ್ ಅಲ್ದಿದ್ರು ನೀವು ತಗೊಂಡಿರೋ ಕಾರ್ ಕಲರ್ಗಾರು ಜನ ತಿರುಗಿ ನೋಡಂಗ್ ಮಾಡತ್ತ ಆ ಕಲರ್ ಆಪ್ಷನ್ಸ್. ಸೊ ಅಷ್ಟು ಚೆನ್ನಾಗಿದೆ ಆಕ್ಚುಲಿ. ಸೊ ಫ್ರಂಟ್ ಫೇಸ್ ಅಂತ ಸ್ಟಾರ್ಟ್ ಮಾಡೋದಾದ್ರೆ DRL ಆಕ್ಚುಲಿ ಈ ತರ ಕೊಟ್ಟಿದ್ದಾರೆ. ಮುಂಚೆನೂ ಇದೇ ತರ ಬರ್ತಾ ಇತ್ತು, ಬಟ್ ಸ್ವಲ್ಪ ಡಿಸೈನ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಇದನ್ನ ಆಫ್ ಮಾಡಿದ್ರೆ DRL ಆಗಿ ಡಬಲ್ ಅಪ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡ್ಬೋದು ನೀವು. ಅಂಡ್ ಇವನ್ ಗ್ರಿಲ್ ಕೂಡ ಆಕ್ಚುಲಿ ತುಂಬಾ ಸಣ್ಣ ಮಾಡಿದ್ದಾರೆ. ಅದ್ರ ಸಣ್ಣ ಮಾಡಿರೋ ಏಟಿಗೆ ಈ ಒಂದು ಟಾಟಾ ಲೋಗೋ ಏನಿದೆಯಲ್ಲ ಜೋತಾಡ್ತಿರಂಗಿದೆ ಗ್ರಿಲ್ಲಿಂದ. ಆಕ್ಚುಲಿ ಮುಂಚೆ ಕರೆಕ್ಟಾಗಿ ಗ್ರಿಲ್ ಒಳಗೆ ಕೂತಿತ್ತು, ಇವಾಗ ಗ್ರಿಲ್ಲಿಂದ ಸ್ವಲ್ಪ ಜೋತಾಡತ್ತೆ 2D ಟಾಟಾ ಲೋಗೋ. ಅಂಡ್ DRL ವರ್ಕಿಂಗ್ ಆಗ್ತಿರೋಂಥದ್ದು ನೋಡ್ಬೋದು ನೀವು ಇವಾಗ. ಅಂಡ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಬಟ್ ಟಾಪ್ ಎಂಡ್ಗೆ ಹೋದ್ರೆ ಕಾರ್ನರಿಂಗ್ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಅಂಡ್ ಏರ್ ಇನ್ಸರ್ಟ್ಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು ಫಾರ್ ಬೆಟರ್ ಏರೋ ಎಫಿಷಿಯನ್ಸಿ. ಲೈಕ್ ಮುಂದ್ಗಡೆ ಹಿಟ್ ಆಗಿದ್ದರು ಸೈಡಲ್ಲಿ ಒಂದು ಚಾನಲಿಂಗ್ ಕೊಟ್ಟಾಗ ಸೊ ಈಸಿಯಾಗಿ ಪಾಸ್ ಆಗುತ್ತೆ. ಏರ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಸೊ ದಟ್ ಏರ್ ಡ್ರ್ಯಾಗ್ ಕೂಡ ಕಮ್ಮಿ ಆಗುತ್ತೆ. ಮೈಲೇಜ್ ಅಷ್ಟಾಗಿ ಡ್ರಾಪ್ ಆಗಲ್ಲ, ಇಂಪ್ರೂವ್ ಕೂಡ ಆಗುತ್ತೆ ಒಂದು ರೇಂಜ್ಗೆ. ಫ್ರಂಟ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿರೋದು ನೋಡ್ಬೋದು. ಬೇಸಿಕ್ಲಿ ಕಾರ್ಲಿ 360 ಕ್ಯಾಮ್ರಾ ಬರುತ್ತೆ. ಅಂಡ್ ಫ್ರಂಟ್ ಟೋಯಿಂಗು ಇಲ್ಲಿ ಕೊಟ್ಟಿದ್ದಾರೆ. ಟಾಟಾನವರು ಇದನ್ನ ಫುಲ್ ಗಾರ್ಡ್ ಬಂಪರ್ ಅಂತ ಹೇಳ್ತಾರೆ. ಸೊ ಬಂಪರ್ ಡಿಸೈನ್ ಕೂಡ ಆಕ್ಚುಲಿ ಚೇಂಜ್ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ವೈಟ್ ಮಾಡಿದ್ದಾರೆ. ಲೈಟ್ ಕಲರ್ ಕಾರ್ ತಗೊಂಡ್ರೆ ಈ ಒಂದು ಡ್ಯುಯಲ್ ಟೋನ್ ಕಾಂಟ್ರಾಸ್ಟ್ ನಿಮಗೆ ನೀಟಾಗಿ ಎದ್ದು ಕಾಣುತ್ತೆ. ಬಟ್ ಇದು ಗ್ರೇ ಕಲರ್ ಆಗಿರೋದ್ರಿಂದ ಅಷ್ಟಾಗಿ ಎದ್ದು ಕಾಣ್ತಾ ಇಲ್ಲ. ಅಂಡ್ ಅಲ್ಲಿ ರೆಡಾರ್ ಪ್ಯಾನಲ್ ಬರಲ್ಲ, ಸುಮ್ಮನೆ ಒಂದು ಎಸ್ಥೆಟಿಕ್ ಅಪೀಲಿಗೆ ಕೊಟ್ಟಿರುವಂಥದ್ದು. ಗಾಡಿ ಡೈಮೆನ್ಷನ್ಸ್ ವೈಸ್ ಇಟ್ಸ್ ಪ್ರಿಟಿ ರಿಮೈನ್ ಸೇಮ್ ಗೈಸ್. 3.8 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್ ಅಂಡ್ 2.4 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಬಟ್ ಇನ್ಕ್ರೀಸ್ ಆಗಿರೋದೇನು ಅಂತಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್. ಮುಂಚೆ 187 mm ಇತ್ತು, ಬಟ್ ಇವಾಗ 193 mm ಗೆ ಎತ್ತಿದ್ದಾರೆ ಆಕ್ಚುಲಿ. ಸೊ ಇದರಿಂದ ಕೆಟ್ ರೋಡಲ್ ಆಗಿರ್ಬೋದು, ತುಂಬಾ ಹೈ ಇರುವಂತಹ ಹಂಪ್ಗಳಾಗಿರ್ಬೋದು. ಅಂಡ್ ಇವನ್ 5 ಮೆಂಬರ್ಸ್ ಕಾರಲ್ಲಿ ಇದ್ದಾಗಲೂ ಸ್ಟಿಲ್ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಹೈ ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಕ್ಚುಲಿ. ಅಂಡ್ 16 ಇಂಚ್ ಬ್ಲಾಕ್ ಅಂಡ್ ಔಟ್ ಪೇಂಟೆಡ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಹೋದ್ರೆ ಡೈಮಂಡ್ ಕಾರ್ಡ್ ಬರುತ್ತೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಟೈರ್ ಸೈಜ್ ಬಂದು 195/60 or 16 ಇಂಚ್ ಕೊಟ್ಟಿದ್ದಾರೆ. ವಾಟರ್ ವೇಡಿಂಗ್ ಕೆಪಾಸಿಟಿ ಆಲ್ಮೋಸ್ಟ್ 400 mm ಬರುತ್ತೆ. 400 mm ಅಂದ್ರೆ ಗೈಸ್ ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ, ಈ ವೀಲ್ ವರೆಗೂ ತಗೊಳುತ್ತೆ ಆಕ್ಚುಲಿ ವಾಟರ್. ದಟ್ಸ್ ಅ ವೆರಿ ಗುಡ್ ವಾಟರ್ ವೇಡಿಂಗ್ ಕೆಪಾಸಿಟಿ ಅಂತ ಹೇಳ್ತೀನಿ. ಬಿಕಾಸ್ ಬ್ಯಾಂಗ್ಳೂರ್ ಅಂತ ಸಿಟಿಲಿ ಇದೀರಾ ಅಂತಂದ್ರೆ ಯಾವಾಗ ಏನು ಫ್ಲಡ್ ಆಗೋದು ಗೊತ್ತಿಲ್ಲ ರೈನಿ ಸೀಸನ್ ಅಲ್ಲಿ. ಸೊ ಈ ತರದೊಂದು
ಗುಡ್ ವಾಟರ್ ವೀಡಿಂಗ್ ಕೆಪಾಸಿಟಿ ಇರೋ ಕಾರ್ ತಗೊಂಡಾಗ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ನೀವು. ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಮಿರರ್ಗೆ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಇಂಡಿಕೇಟರ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಇದೆ, ರಿಕ್ವೆಸ್ಟ್ ಸೆನ್ಸರ್ ಇದೆ. ಕೀ ಜಾಬಲ್ಲಿ ಇದ್ರೆ ಸಾಕು, ಈ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡೋದು ಆಟೋಮೆಟಿಕ್ ಆಗಿ ಕಾರ್ ಅನ್ಲಾಕ್ ಆಗುತ್ತೆ. ಆ್ಯಂಡ್ ಮ್ಯಾನ್ಯಲ್ ಎಂಟರ್ ಆಗೋಕ್ಕೆ ಕೀ ಸ್ಲಾಟ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಡ್ಯುಯಲ್ ಟೋನ್ ಅಂತ ಅನ್ಸುತ್ತೆ, ಬಿಕಾಸ್ ರೂಫ್ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿದೆ. ಇವನ್ ಆಂಟೆನಾ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿದೆ. ಸೈಡ್ ಪ್ರೊಫೈಲ್ ರಿಮೈನ್ಸ್ ದಿ ಸೇಮ್ ಗೈಸ್. ಇವನ್ ಡೋರ್ ಹ್ಯಾಂಡಲ್ ಕೂಡ ಇಲ್ಲೇ ಮೌಂಟ್ ಮಾಡಿದ್ದಾರೆ ಸಿ ಪಿಲ್ಲರಲ್ಲಿ. ಇವನ್ ತಟ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ರ್ಯಾಶ್ ಟೆಸ್ಟ್ ಎಷ್ಟು ಒಂಥರ ಯುನೀಕ್ ಆಗಿ ಮಾಡಿದ್ದಾರೆ ಅಂತಂದರೆ ಟಾಟಾನವರು ಎಲ್ಲರೂ ಹೋಗ್ಬಿಟ್ಟು ಯಾವ್ದಾದ್ರು ಗೋಡೆಗೋ ಯಾವ್ದಕ್ಕಾದ್ರು ಮಾಡ್ತಾರೆ. ಬಟ್ ರೀಸೆಂಟ್ಲಿ CR ಆಗಿ ನೋಡ್ತಿರ್ಬೋದು, CR ಟು CR ಕ್ರ್ಯಾಶ್ ಟೆಸ್ಟ್ ಮಾಡಿ ತೋರಿಸಿದ್ರು. ಬಟ್ ಪಂಚ್ನ ನಿಂತಿರೋ ಟ್ರಕ್ಕಿಗೆ ಹೋಗ್ಬಿಟ್ಟು ಗುದ್ದಿಸ್ಬಿಟ್ಟು ಕ್ರ್ಯಾಶ್ ಟೆಸ್ಟ್ ಮಾಡಿದ್ದಾರೆ. ಸೊ ಲೈಕ್ ಒಂದು ರಿಯಲ್ ಟೈಮ್ ಸಿನಾರಿಯೋಸಲ್ಲಿ ಯಾವ ಥರ ಒಂದು ಕ್ರ್ಯಾಶ್ ಟೆಸ್ಟ್ ಇರುತ್ತೋ ಆ ಒಂದು ಸೇಮ್ ಮಿಮಿಕ್ ಮಾಡಿ ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದನ್ನ ಆ್ಯಕ್ಚುಲಿ ಟಾಟಾನವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಸೇಫ್ಟಿ ವೈಸ್ ಟಾಟಾ ನೆವರ್ ಕಾಂಪ್ರಮೈಸ್ ಗೈಸ್, ಅದರಲ್ಲಿ ಎರಡು ಮಾತಿಲ್ಲ. ಹಳೆ ಪಂಚ್ ರಿಯರ್ ಡಿಸೈನ್ ಸ್ವಲ್ಪ ಬೋರಿಂಗ್ ಅನ್ಸೋದು, ಬಟ್ ಇವಾಗ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿರೋದು ಅಟ್ರಾಕ್ಟಿವ್ ಥಿಂಗ್ ಅಂತ ಹೇಳ್ತೀನಿ. ಸೀರಿಯಸ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗೈಸ್ ಹಿಂದ್ಗಡೆಯಿಂದ. ಅಂಡ್ ಆ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ಗೆ ಎಂಡಲ್ಲಿ ಒಂದು ಕೊಟ್ಟಿದ್ದಾರೆ. ಇದು ಬಂದು ಇಂಡಿಕೇಟರ್, ರಿವರ್ಸ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಕೆಳಗೆ ಕೊಟ್ಟಿದ್ದಾರೆ ನೋಡಿ, ರಿವರ್ಸ್ ಲ್ಯಾಂಪ್ ಇಲ್ಲಿ ಬರುತ್ತೆ. ಅಂಡ್ ಇವನ್ ಸ್ಕಿಟ್ ಪ್ಲೇಟ್ ಡಿಸೈನ್ ಕೂಡ ಆಕ್ಚುಲಿ ಚೇಂಜ್ ಮಾಡಿದ್ದಾರೆ. ಬಂಪರ್ ಬ್ಲ್ಯಾಕ್ ಅಂಡ್ ಔಟ್ ಮಾಡಿದ್ದಾರೆ. ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪಂಚ್ ಬ್ಯಾಡ್ಜಿಂಗ್ ಅನ್ನೋದು ಕೂಡ ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ. 2D ಟಾಟಾ ಲೋಗೋ ಬರುತ್ತೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ ರಿಯರ್ ವೈಪರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಅಂಡ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಎಸ್ ವೋಕಲ್ ಫಾರ್ ಲೋಕಲ್ ಸ್ಟಿಕರ್ ಕೂಡ ಬರುತ್ತೆ. ಆಕ್ಚುಲಿ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಬರುತ್ತೆ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಕಾರ್ ಕೂಡ ಬಡ್ಕೊಳುತ್ತೆ. ಅಂಡ್ ವೈಟ್ ಲ್ಯಾಂಪ್ ಕೊಟ್ಟಿದ್ದಾರೆ ಆಕ್ಚುಲಿ ನಂಬರ್ ಪ್ಲೇಟ್ಗೆ. ದಟ್ಸ್ ಅ ಗುಡ್ ಥಿಂಗ್. ಪಾರ್ಸಲ್ ಟ್ರೇ ಕೂಡ ಬರುತ್ತೆ ನಿಮಗೆ. ಬಟ್ ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ ರಿಯರ್ ಸೀಟ್ಗೆ, ಅದೊಂದು ಬೇಜಾರಿನ ವಿಷಯ. 60-40 ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದು, ಬಿಕಾಸ್ ಒಂದು ಸ್ವಲ್ಪ ಲಾಂಗ್ ಐಟಮ್ಸ್ಗಳನ್ನ ಕ್ಯಾರಿ ಮಾಡಬೇಕು ಅಂದರೆ ಹೆಲ್ಪ್ ಆಗುತ್ತೆ 60-40 ಸ್ಪ್ಲಿಟ್ ಇದ್ದಾಗ. ಸೊ ಬಟ್ ಸ್ಟಿಲ್ ಪ್ರಾಕ್ಟಿಕಾಲಿಟಿ ಮ್ಯಾಟರ್ಸ್ ಅಲ್ಲ. 1 kg ಲೋಡ್ ತೊಗೊಳ್ಳೋ ಹೋಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 1 kg ಲೋಡ್ ತೊಗೊಳ್ಳೋ ಹೋಗಿದೆ. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಲೋಜನ್ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಕೂಡ ಬರುತ್ತೆ. ಟೈರ್ ಸೈಜ್ ಬಂದು 165/70 15 ಇಂಚ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲು, ಅದು ಕೂಡ ಸ್ಮಾಲರ್ ಸೈಜ್ ಕೊಟ್ಟಿದ್ದಾರೆ. ಬೋಟ್ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಟ್ಯಾಂಕ್ ಲಿಡ್ ಬರುತ್ತೆ. CNG ತೊಗೊಂಡ್ರಿ ಅಂತಂದರೆ ಓಕೆ, ಬೂಟ್ದು ಸೈಜ್ ಹೇಳೋದು ಮತ್ತೆ ಗೈಸ್ 366 ಲೀಟರ್ಸ್ ಬರುತ್ತೆ. ಬಟ್ CNG ತೊಗೊಂಡ್ರಿ ಅಂತಂದರೆ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಬರುತ್ತೆ. ಅವಾಗ ಸ್ಪೇರ್ ಟೈರ್ ಸ್ವಲ್ಪ ಕೆಳಗೆ ಹೋಗುತ್ತೆ, ಬಟ್ ಸ್ಟಿಲ್ ಸ್ಪೇರ್ ಟೈರ್ ಕೂಡ ಇರುತ್ತೆ ನಿಮಗೆ. ಬಟ್ ಅವಾಗ ಬೂಟ್ ಸ್ಪೇಸ್ ಸ್ವಲ್ಪ ರಿಡ್ಯೂಸ್ ಆಗಿ 210 ಲೀಟರ್ಸ್ ಬರುತ್ತೆ. ಬಟ್ ಸ್ಟಿಲ್ ಇಟ್ಸ್ ಯೂಸಬಲ್ ಬೂಟ್ ಸ್ಪೇಸ್ ಅಂತ ಹೇಳ್ತೀನಿ ನಾನು. ಕೋ ಡ್ರೈವರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, ಬಟ್ ಕ್ಯಾಮ್ರಾ ಅಂತೂ ಪ್ರೊವೈಡ್ ಮಾಡಿದ್ದಾರೆ. ಒಳಗೆ ಹೋಗೋಣ ಇವಾಗ. 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ಹಳೆ ಪಂಚಲೈನ್ ಓಪನ್ ಆಗ್ತಾ ಇತ್ತು, ಅದೇ ಥರನೇ ಇವನ್ ಆಲ್ಟ್ರೋಸಲ್ಲೂ 90 ಡಿಗ್ರಿ ಓಪನ್ ಆಗುತ್ತೆ. ಸೊ ದಟ್ ವಯಸ್ಸಾದವ್ರು ಇದ್ದಾರೆ ಅಂತಂದಾಗ ಅವರಿಗೆ ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲೆಲ್ಲ ವೈಟ್ ಟ್ರೀಟ್ಮೆಂಟ್ ನೋಡ್ತೀರಾ, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಮ್ಯಾಟ್ ರೋಸ್ ಗೋಲ್ಡ್ ಫಿನಿಶಲ್ಲಿ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಟ್ವಿಟರ್ ಹಾಕೋಕ್ಕೆ ಜಾಗ ಇದೆ, ಬಟ್ ಟ್ವಿಟರ್ ಬರಲ್ಲ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬಿಕಾಸ್ ಈ ಕಾರಲ್ಲಿ ಬರೋದೇ 4 ಸ್ಪೀಕರು. ಟಾಪ್ ಎಂಡ್ಗೆ ಹೋದರೆ 4 ಟ್ವಿಟರ್ ಎಕ್ಸ್ಟ್ರಾ ಬರುತ್ತೆ. ಬಾಟಲ್ ಹೋಲ್ಡರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಚೈಲ್ಡ್ ಶಿಫ್ಟ್ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಮಕ್ಳನ್ನ ಕೂರಿಸಿದ್ದೀರಾ, ಅವ್ರು ಹೆವಿ ಚೇಷ್ಟೆ ಮಾಡ್ತಾರೆ, ಡೋರ್ ಹ್ಯಾಂಡಲ್ಗಳನ್ನ ಹಿಂಗೆ ಎಳಿತಾರೆ ಅಂತಂದರೆ ಈ ಚೈಲ್ಡ್ ಸೇಫ್ಟಿ ಲಾಕ್ ಮಾಡಿಬಿಟ್ಟು ಕೂರಿಸಿ, ಸೊ ದಟ್ ಕಾರ್ ಅನ್ಲಾಕ್ ಮಾಡಿನೋ ಅವ್ರು ಹಿಂಗೆ ಎಳಿದ್ರು ಡೋರು ಒಳಗಡೆಯಿಂದ ಓಪನ್ ಆಗಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋಂಥದ್ದು. ನಿಮ್ಮನೇಲಿ ಮಿಸ್ಚೀಫ್ ಮಕ್ಕಳಿದ್ದಾರೆ ಅಂತಂದರೆ ಚೈಲ್ಡ್ ಸೇಫ್ಟಿ ಲಾಕ್ ಮಾಡೋದು ಮರಿಬೇಡಿ. ಸ್ಟಿಲ್ ನನಗೆ ಬೇಜಾರಾಗುವಂಥದ್ದು ಏನು ಅಂತಂದರೆ ಸೀಟು ಹೆವಿ ಅಪ್ರೈಟ್ ಪೊಸಿಷನ್ ಇದೆ. ಇನ್ನು ಸ್ವಲ್ಪ ರಿಕ್ಲೈನ್ ಆ್ಯಂಗಲ್ ಕೊಟ್ಟಿದ್ರೆ ಕಂಫರ್ಟಬಲ್ ರಿಕ್ಲೈನ್ ಆ್ಯಂಗಲ್ ಸಿಕ್ಕಿರೋದು. ಲಾಂಗ್ ಜರ್ನೀಸ್ಗೆ ನಾವು ಸ್ವಲ್ಪ ಕಂಫರ್ಟ್ ಆ್ಯಡ್ ಮಾಡಿರೋದು ಅನ್ನೋದು ನನ್ನ ಒಪಿನಿಯನು. ಸೆಂಟರ್ ಆರ್ಮ್ರೆಸ್ಟ್ ಟಾಪ್ ಎಂಡಲ್ಲಿ ಬರುತ್ತೆ. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಆ್ಯಕ್ಚುಲಿ ಮಧ್ಯದಲ್ಲಿರೋರಿಗೆ ಇಲ್ಲಿಂದ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡ್ತಿರ್ಬೋದು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಸೇಮ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಕೋಟು ಕೂಡ ಎಕ್ಸ್ಟ್ರಾ ಬರುತ್ತೆ. ಬಟ್ ಕೋ ಡ್ರೈವರ್ ಸೈಡಿಗೆ ಬರಲ್ಲ, ಟಾಪ್ ಎಂಡ್ಗೆ ಹೋದರೆ ಅದು ಬರುತ್ತೆ. 6 ಏರ್ ಬ್ಯಾಗಿಗೆ ಇಲ್ಲಿ ಕರ್ಟನ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ, ಬಟ್ ರಿಯರ್ AC ವೆಂಟ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ 15 ವಾಟ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಇಲ್ಯುಮಿನೇಟ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಕೋ ಡ್ರೈವರ್ ಸೈಡ್ ಸೀಟ್ ಪಾಕೆಟ್ ಬರುತ್ತೆ. ಆ್ಯಂಡ್ ಡ್ರೈವರ್ ಸೈಡ್ ಕೂಡ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇದು ಡ್ಯಾಶ್ ಬೋರ್ಡ್ನ ಲೇಔಟು ತುಂಬ ರಿವೈಸ್ ಮಾಡಿಲ್ಲ. ಹಳೆ ಪಂಚ್ ಏನಿತ್ತು ಆಲ್ಮೋಸ್ಟ್ ಅದೇ ಥರನೇ ಸಿಮಿಲರ್ ಆಗಿದೆ. ಬಟ್ ಏನು ಚೇಂಜಸ್ ಅಂತ ನಾನು ಮುಂದಗಡೆ ಹೋದಾಗ ಹೇಳ್ತೀನಿ. ಒಂದೇ ಒಂದು ಚೇಂಜ್ ಇದೆ. ಲೆಗ್ ರೂಮ್ ನೀರು ಎಲ್ಲ ನೋಡ್ತಿರ್ಬೋದು. ಇಟ್ಸ್ ಪ್ರಿಟಿ ಗುಡ್ ಅಂತಲೇ ಹೇಳ್ತೀನಿ ಸ್ಪೇಸಿಂಗ್ ವೈಸ್, ಬಿಕಾಸ್ ಇಟ್ ಕಮ್ಸ್ ಅಂಡರ್ ಮೈಕ್ರೋ SUV ಸೆಗ್ಮೆಂಟ್ ಗೈಸ್. ಮೈಕ್ರೋ SUV ಸೆಗ್ಮೆಂಟಿಗೆ ಕಂಪೇರ್ ಮಾಡಿದಾಗ ಇದ್ರದ್ದು ಸ್ಪೇಸಿಂಗ್ ಎಲ್ಲ ಟೋಟಲಿ ಗುಡ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇವನ್ ಹೆಡ್ರೂಮ್ ಕೂಡ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು. 5'10" ಬಿಲೋ ಇದ್ದೀರಾ ಅಂತಂದರೆ ನಿಮಗೆ ಹೆಡ್ರೂಮ್ ಇಶ್ಯೂ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಕ್ಯಾಬಿನ್ ವಿಡ್ತಿದೆ. ತುಂಬ ದಪ್ಪ ಇದ್ದೀರಾ ಅಂತಂದರೆ 3 ಜನ ಕೂರಕ್ಕಾಗಲ್ಲ. ನಾರ್ಮಲ್ ಫಿಟ್ ಇದ್ದೀರಾ ಅಂತಂದರೆ ಓಕೆ 3 ಜನ ಆರಾಮಾಗಿ ಕೂತ್ಕೋಬೋದು. ಬಟ್ ಇಟ್ಸ್ ಬೆಸ್ಟ್ ನೋನ್ ಫಾರ್ ಇಬ್ಬರು ಅಡಲ್ಟ್ಸು ಮತ್ತು ಮಧ್ಯದಲ್ಲಿ ಮಗು ಕೂರಿಸ್ಕೊಳ್ಳೋಕ್ಕೆ. ಇವಾಗ ಡ್ರೈವರ್ ಸೈಡಿಗೆ ಬಂದರೆ ಅದೇ ಸೇಮ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ಗೆ ಹೋದರೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಮಿರರ್ ಕಂಟ್ರೋಲ್ಸು ಮತ್ತು ಫೋಲ್ಡಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ವಿಂಡೋ ಲಾಕಿಗೆ ಕೊಟ್ಟಿರೋದು ಬೇಸಿಕ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಅಂತಲೂ ಹೇಳ್ಬೋದು. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ. ಬಾಟಲ್ ಹೋಲ್ಡರ್ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಒಂದು ಮೀಡಿಯಂ ಸೈಜ್ ಅಂಬ್ರೆಲಾ ಅಂತೂ ಇಟ್ಕೋಬೋದು. ಆ್ಯಂಡ್ ಸೀಟಿಗೆ 8 ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್
ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಹೈಟ್ ಅಡ್ಜಸ್ಟ್ಮೆಂಟ್ಗೂ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಆ ಒಂದು ಯೂಸ್ ಮಾಡಿರುವಂಥ ಕಲರ್ ಆಪ್ಷನ್ಸ್ ಮತ್ತೆ ಮೆಟೀರಿಯಲ್ಸು ಟಾಪ್ ನಾಚ್ ಅಂತ ಹೇಳ್ತೀನಿ. ಫ್ಯಾಬ್ರಿಕ್ ಸೀಟ್ಸ್ ಆದರೂ ಒಳ್ಳೇದೇ ನನ್ನ ಪ್ರಕಾರ, ಬಿಕಾಸ್ ಲೆದರ್ ಏಡ್ ಸೀಟ್ಸ್ಗಳು ಸಮ್ಮರಲ್ಲಿ ಹೆವಿ ಹೀಟ್ ಅಪ್ ಮಾಡುತ್ತೆ. ಬಟ್ ಫ್ಯಾಬ್ರಿಕ್ ಸೀಟ್ಸು ಅಷ್ಟಾಗಿ ಹೀಟ್ನ ಅಬ್ಸರ್ವ್ ಮಾಡಲ್ಲ. ಅದು ಕೂಡ ಎಸ್ಪೆಷಲಿ ಈ ಪಾರ್ಟಲ್ಲಿ ಕಂಪ್ಲೀಟಾಗಿ ಲೈಟ್ ಕಲರ್ ಕೊಟ್ಟಿರೋದ್ರಿಂದ ಹೀಟ್ ಅಬ್ಸರ್ವೇ ಆಗಲ್ಲ. ಸೊ ಸಮ್ಮರಲ್ಲಿ ಬಂದು ಕೂತ್ಕೊಂಡಾಗ್ಲೂ ನಿಮ್ಗೆ ಅಷ್ಟಾಗಿ ಹೀಟ್ ಹೊಡೆಯಲ್ಲ. ಎಕ್ಸ್ಟ್ರಾ ಅಂಡರ್ ಥೈ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಇಲ್ಲಿ ಎಕ್ಸ್ಟೆಂಡ್ ಆಗಿರುವಂಥದ್ದು. ಸೊ ಟಾಲ್ ಪ್ಯಾಸೆಂಜರ್ ಅಂತಂದ್ರೆ ನೀವು ಎಕ್ಸ್ಟ್ರಾ ಅಂಡರ್ ಥೈ ಸಪೋರ್ಟ್ ಅಂತೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಂಬಿಯಂಟ್ ಲೈಟ್ ಕೂಡ ಬರುತ್ತೆ ಗೈಸ್, ನೋಡ್ತಿರ್ಬೋದು ಫುಟ್ವೆಲ್ ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಹುಡ್ ಓಪನ್ ಮಾಡೋಕ್ಕೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಪೆಟ್ರೋಲ್ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈವನ್ ಎಂಬಿಯಂಟ್ ಲೈಟು ಇಲ್ಲೂ ಕೂಡ ಬರುತ್ತೆ. ಅಂಡ್ ಕೋ ಡ್ರೈವರ್ ಸೈಡ್ ಕೂಡ ಬರುತ್ತೆ. ಅಂಡ್ 360 ಕ್ಯಾಮ್ರಾ ಅದು ಬ್ಲೈಂಡ್ ವ್ಯೂ ಮಾನಿಟರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಯಾವ ಸೈಡ್ ಇಂಡಿಕೇಟರ್ ಆಗ್ತಿರೋ ಆ ಸೈಡ್ದು ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಈ ಸ್ಟೀರಿಂಗ್ ಮೋಡೆಡ್ ಕಂಟ್ರೋಲ್ಸ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಬ್ರೌಸ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದು ನನ್ನ ಟೈಮ್ ಬ್ರೌಸ್ ಮಾಡೋಕ್ಕಿಲ್ಲ ಗುರು, ಬಿಕಾಸ್ ಓಡೋ ತೋರಿಸ್ತಾರೆ ನೋಡಿ ಇವಾಗ. ಅದಾದಮೇಲೆ ಟ್ರಿಪ್ ಎ ಮತ್ತು ಟ್ರಿಪ್ ಬಿ ಅದರದ್ದು ಆವ್ರೇಜ್ ಎಫಿಷಿಯನ್ಸಿ ಹೇಳುತ್ತೆ. ಮೇಲ್ಗಡೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಹೇಳುತ್ತೆ, ಮತ್ತು ಟ್ರಿಪ್ ಬಿದು ಇವಾಗ ಆವ್ರೇಜ್ ಹೇಳ್ತಾರೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ರೇಂಜು, ಓಡೋ ಮತ್ತು ಯಾವ ಗೇರಲ್ಲಿದೆ, ಟೈಮು, ಟೆಂಪ್ರೇಚರ್ ಎಲ್ಲ ಹೇಳುತ್ತೆ. ಮತ್ತು ಇಲ್ಲಿ ಇಂಜಿನ್ ಟೆಂಪ್ರೇಚರು, ಫ್ಯೂಯಲ್ ಗೇಜು ಮತ್ತು RPM ಮೀಟ್ರ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ಗೆ ಹೋದರೆ 8 ಇಂಚ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಒಂದೇ ಒಂದು ಚೇಂಜ್ ಅಂತ ಹೇಳಿದ್ನಲ್ಲ, ಮುಂಚೆ ಇದು ಸ್ಪ್ಲಿಟ್ಟಾಗಿ ಹಿಂಗೆ ಬರ್ತಾ ಇತ್ತು, ಇವಾಗ ಸ್ಪ್ಲಿಟ್ ಇಲ್ಲ, ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಜಾರ್ಡ್ ಬಟನ್ ಇಲ್ಲಿ ಇದನ್ನು ತೊಗೊಂಬಂದು ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಟಚ್ ಬೇಸ್ಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ನಾಟ್ ವೆರಿ ಇಂಟ್ಯೂಟಿವ್ ಟು ಯೂಸ್ ಗೈಸ್, ಬಿಕಾಸ್ ಓಡಿಸ್ಬೇಕಾದ್ರೆ ಹಾಗಾಗ್ಲಾ ಇಲ್ಲಿ ನೋಡ್ತಾ ಇರಬೇಕು, ತುಂಬ ಸಲ ಮಸಲ್ ಮೆಮೊರಿ ಆಗಬೇಕು ನಿಮಗೆ ಕರೆಕ್ಟಾಗಿ ಆ ಒಂದು ಬಟನ್ ಪ್ರೆಸ್ ಮಾಡೋಕ್ಕೆ. ಫಿಸಿಕಲ್ ಬಟನ್ಸ್ ಆದರೆ ನೆನ್ಪಿಟ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಈಸಿ. 360 ಕ್ಯಾಮ್ರಾ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಕ್ಲಾರಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. ಫಸ್ಟ್ ಟೈಮ್ ಕಾರ್ ಬೈಯರ್ಸ್ ನೀವು ಅಂತಂದರೆ ಡೆಫಿನೆಟ್ಲಿ ನಿಮಗೆ 360 ಕ್ಯಾಮ್ರಾ ಎಲ್ಲ ಯೂಸ್ ಆಗುತ್ತೆ. 3D ವ್ಯೂ ಕೂಡ ಇದೆ, ಲೈಕ್ ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದಕ್ಕೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಡ್ರೈವ್ ನೆಕ್ಸ್ಟಲ್ಲಿ ಕರೆಂಟ್ ಟ್ರಿಪ್ ಡೀಟೇಲ್ಸು, ಎಫಿಷಿಯಂಟ್ ಡ್ರೈವಿಂಗ್ ಯಾವ ರೀತಿ ಮಾಡಿದ್ದೀರಾ, ಸೇಫ್ಟಿ ಯಾವ ರೀತಿ ಇದೆ ಅಂತ ಅನ್ನೋದು ಬೇಸಿಕ್ಲಿ ಸ್ಕೋರ್ ಕೊಡುತ್ತೆ. ಸೇಫ್ಟಿ ಅಂತಂದರೆ ಮೇ ಬಿ ನೀವು ಬ್ರೇಕಿಂಗ್ ಆಗಿರ್ಬೋದು, ಎಷ್ಟು ಅರ್ಲಿ ಬ್ರೇಕ್ ಮಾಡಿದ್ದೀರಾ, ಎಷ್ಟು ಹಾರ್ಡ್ ಬ್ರೇಕಿಂಗ್ ಮಾಡಿದ್ದೀರಾ, ಅದ್ರ ಬೇಸ್ ಮೇಲೆ ಮೋಸ್ಟ್ಲಿ ಸೇಫ್ಟಿ ರೇಟಿಂಗ್ ಕೊಡುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಪಕ್ಕದಲ್ಲಿ ಕೂತಿರೋರು ತುಂಬ ಸ್ಟ್ರಿಕ್ಟ್ ಅಂತ ಅಂದರೆ ಸೊ ಹುಷಾರಾಗಿ ಡ್ರೈವ್ ಮಾಡಿ, ಬಿಕಾಸ್ ನಿಮ್ಮ ಪಕ್ಕದಲ್ಲಿ ಕೂತಿರೋರು ಡ್ರೈವ್ ನೆಕ್ಸ್ಟ್ ಆ್ಯಪ್ ಓಪನ್ ಮಾಡಿದ್ರೆ ಸಾಕು, ನೀವು ಹೇಗೆ ಡ್ರೈವ್ ಮಾಡಿದ್ದೀರಾ ಅಂತ ಅನ್ನೋದನ್ನ ಸಮ್ಮರಿ ಇಲ್ಲೇ ಕೊಟ್ಬಿಡತ್ತೆ. ಸೊ ಬಿ ಕೇರ್ಫುಲ್ ವಿತ್ ದಟ್ ಗೈಸ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಆ್ಯಂಡ್ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ 2 ಡ್ರೈವ್ ಮೋಡ್ ಬರುತ್ತೆ. ಡ್ರೈವ್ ಮೋಡ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ದು. ಎಕಾನಮಿ ಮತ್ತು ಸಿಟಿ ಡ್ರೈವ್ ಮೋಡ್ 2 ಬರುತ್ತೆ. ಈ ಕಡೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸಲ್ಲಿ ಮೀಡಿಯಾ ರಿಲೇಟೆಡ್ ಬರುತ್ತೆ. ಆ್ಯಂಡ್ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಬರಲ್ಲ, ಟಾಪ್ ಎಂಡ್ಗೆ ಹೋದರೆ ಲೆದರ್ ಆ್ಯಪ್ ಬರುತ್ತೆ. ಆ್ಯಂಡ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ, ಅದೊಂದು ಚೆನ್ನಾಗಿರೋದು. ಬಟ್ ಆಟೋಮೆಟಿಕ್ ವೈಪರ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಹೆಡ್ಲ್ಯಾಂಪ್ಸ್ದು ಇಲ್ಲೇ ಕೊಟ್ಟಿದ್ದಾರೆ ಆಪ್ಷನ್ಸ್, ನೋಡ್ತಿರ್ಬೋದು 0, 1, 2, 3 ಅಂತ ಅನ್ನೋದು. ಇಲ್ಲಿ ಬಂದು ಬ್ಲೋಯರ್ ಸ್ಪೀಡಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಟೆಂಪ್ರೇಚರ್ ಕಂಟ್ರೋಲರು, AC ರಿಲೇಟೆಡ್ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋ ಅನ್ನೋದು ಕೂಡ ಕೊಟ್ಟಿರೋದು ನೋಡ್ಬೋದು. ಕೆಳಗಡೆ ಬಂದರೆ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. 65 ವಾಟ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಟೈಪ್ ಸಿನೇ, ಬಟ್ ಕನೆಕ್ಟಿವಿಟಿ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. AMT ಗೇರ್ ಬಾಕ್ಸ್ ಆಗಿರೋದ್ರಿಂದ ಈ ಥರದ ಲಿವರ್ ನೋಡ್ತಾ ಇದ್ದೀರಾ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಆರ್ಮ್ರೆಸ್ಟ್ಗೆ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ಸ್ಲೈಡ್ ಆಗುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಸ್ಟೋರೇಜ್ ಸ್ಪೇಸ್ ವೈಸ್ ಡೀಸೆಂಟ್ ಇದೆ, ಮನೆ ಕೀ ಏನಾದ್ರು ಇಟ್ಕೋಬಹುದು. ಮ್ಯಾನ್ಯುವಲ್ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಅಂಡ್ ಆಫ್ ದು ವಾರ್ನಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಟೋಲ್ ರೆಸಿಸ್ಟ್ ಮಾತ್ರ ಇದೆ, ಬಟ್ ಈ ಸೈಡ್ ಮಿರರ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಲೈಟ್ ಬರುತ್ತೆ, ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಇಟ್ಸ್ ಅ ಹ್ಯೂಜ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ, ಬಿಕಾಸ್ ಮೇಲ್ಗಡೆ ಸಪರೇಟ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮಗೇನು ಅನಿಸ್ತು ಟಾಟಾ ಪಂಚ್ ಇಂಟೀರಿಯರ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಟ್ವಿಟರ್ ಹಾಕಿಸ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸ್ ಕೂಡ ಇದೆ. ಟಾಪ್ ಎಂಡ್ಗೆ ಹೋದರೆ ಇಲ್ಲಿ ಟ್ವಿಟರ್ ಬರುತ್ತೆ. ಇಲ್ಲಿ ಏರ್ ಬ್ಯಾಗ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು. ಸೀಟ್ ಹೈಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬಾನೆಟ್ ಕಾಣುತ್ತೆ, ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. ಆ್ಯಂಡ್ ಮಿರರ್ಸ್ ಕೂಡ ಹೆವಿ ದೊಡ್ಡದಾಗಿರೋದ್ರಿಂದ ನಿಮ್ಮ ಹಿಂದೆ ಯಾರು ಬರ್ತಾ ಇದ್ದಾರೆ ಅನ್ನೋ ವಿಸಿಬಿಲಿಟಿ ತುಂಬ ಚೆನ್ನಾಗಿ ಕೊಡುತ್ತೆ. ಇಂಜಿನ್ ವೈಸ್ ಟೋಟಲ್ ಆಗಿ ಇವಾಗ 2 ಇಂಜಿನ್ ಆಪ್ಷನ್ ಬರುತ್ತೆ ಗೈಸ್. ಮುಂಚೆ ಟಾಟಾ ಪಂಚ್ ತೊಗೊಳೋರಾಗಿರ್ಬೋದು ಅಥವಾ ಟಾಟಾ ಹೇಟರ್ಸ್ ಆಗಿರ್ಬೋದು, ಪಂಚ್ ಕಾರಲ್ಲಿ ಪಂಚೆ ಇಲ್ಲ ಅಂತ ಆಡ್ಕೊತಾ ಇದ್ರು. ಬಟ್ ಇವಾಗ ಆಡ್ಕೊಳ್ಳೋರು ಬಾಯಿ ಮುಚ್ಚೋ ಟೈಮ್ ಬಂದಿದೆ, ಬಿಕಾಸ್ ನೆಕ್ಸಾನಲ್ಲಿ ಬರುವಂತಹ 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್. ನೆಕ್ಸಾನಲ್ಲೇ ಒಂದು ರೇಂಜಿಗೆ ಪಂಚಿ ಅಂತ ಅನ್ಸೋದು, ಬಟ್ ಪಂಚಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಪಂಚಿ ಅಂತ ಅನ್ಸುತ್ತೆ. ಕ್ಲೈಮ್ ಡನ್ ಆಲ್ಮೋಸ್ಟ್ 0 to 100 11 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಇನ್ನೂ ಫಾಸ್ಟ್ ಆಗಿ ಕ್ಲೈಮ್ ಮಾಡ್ಬೋದು. ಬಟ್ ಟರ್ಬೋ ಪೆಟ್ರೋಲ್ದು ಡ್ರೈವ್ ರಿವ್ಯೂ ಬರುತ್ತೆ ಆದಷ್ಟು ಬೇಗ, ಬಟ್ ಸ್ಟೇ ಟ್ಯೂನ್ ಫಾರ್ ದಟ್ ಗೈಸ್. ಬಟ್ ನಾನಿವತ್ತು ರಿವ್ಯೂ ಮಾಡ್ತಾ ಇರುವಂಥದ್ದು ನ್ಯಾಚುರಲಿ ಆಸ್ಪಿರೇಟೆಡ್ 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನು. 88 PS ಪವರ್ ಮತ್ತು 115 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದೇ ಇಂಜಿನ್ಗೆ CNG ಕೂಡ ಬರುತ್ತೆ. ಆ್ಯಂಡ್ CNG ಮೋಡಲ್ಲಿ 73 PS ಪವರ್ ಮತ್ತು 115
Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಟರ್ಬೋ ಪೆಟ್ರೋಲ್ ತಗೊಂಡ್ರೆ ಆಬ್ವಿಯಸ್ಲಿ 120 PS ಪವರ್ ಮತ್ತೆ 170 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಟರ್ಬೋ ಪೆಟ್ರೋಲ್ ಅಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಮಾತ್ರ ಬರುತ್ತೆ, ಯಾವುದೇ ಥರದ ಆಟೋಮೆಟಿಕ್ ಕೊಟ್ಟಿಲ್ಲ, ಅದೊಂದು ಬೇಜಾರಿನ ವಿಷಯ. ಟ್ರಾನ್ಸ್ಮಿಷನ್ ವೈಸ್ CNG ಗೆ 5 ಸ್ಪೀಡ್ ಮ್ಯಾನ್ಯುಯಲ್, 5 ಸ್ಪೀಡ್ AMT, ಮತ್ತೆ ಇವತ್ತು ನಾನು ರಿವ್ಯೂ ಮಾಡಿದ ರೆವೆಟ್ರಾನ್ ನ್ಯಾಚುರಲಿ ಆಸ್ಪಿರೇಟೆಡ್ ನಾರ್ಮಲ್ ಪೆಟ್ರೋಲ್ಗೂ ಸೇಮ್ 5 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ 5 ಸ್ಪೀಡ್ AMT ಬರುತ್ತೆ. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿರೋದು ನೋಡಬಹುದು. ಬೇಸಿಕಲಿ ಇಂಜಿನ್ ನಾಯ್ಸ್ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ ಬೆಟರ್ NVH ಲೆವೆಲ್ಸ್. ಕಾರಿನ ಸೇಫ್ಟಿ ವೈಸ್ ದೂಸರಾ ಮಾತಿಲ್ಲ ಗುರು, ಬಿಕಾಸ್ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಇದು. ಮುಂಚೆನೆ ಪಂಚ್ ಹೆವಿ ಸೇಫರ್ ಆಗಿತ್ತು, ಬಟ್ ಇವಾಗ ಇನ್ನ ಎಷ್ಟು ಸೇಫ್ಟಿ ಅಂತ ಅದನ್ನ ಟ್ರಕ್ಕಿಗೆ ಗುದ್ದಿಸ್ಬಿಟ್ಟು ತೋರಿಸಿದ್ದಾರೆ. ಬಟ್ ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ABS, EBD, ಟ್ರಾಕ್ಷನ್ ಕಂಟ್ರೋಲ್, 360 ಕ್ಯಾಮ್ರಾ, ಹಿಲ್ ಡಿಸೆಂಟ್ ಕಂಟ್ರೋಲ್ ಆಗಿರ್ಬೋದು, ಫ್ರಂಟ್ ಡಿಸ್ಕ್ ಬ್ರೇಕ್ ಆಗಿರ್ಬೋದು, ಐಸೋಫಿಕ್ಸ್ ಆಂಕರ್ಸ್, 3-point ಸೀಟ್ ಬೆಲ್ಟ್ಸ್, ಈ ತರ ಸುಮಾರು ಫೀಚರ್ಸ್ ಗಳು ಆಕ್ಚುಲಿ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ದೂಸರಾ ಮಾತಿಲ್ಲ ಗುರು. ಪಂಚ್ ಮುಂಚೆಯಿಂದನೂ ತುಂಬಾ ಸೇಫರ್ ಕಾರು, ಇವಾಗಂತೂ ಇನ್ನ ಸೇಫರ್ ಕಾರ್ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಕಾರ್ ಬಾಡಿ ಶೆಲ್ ಎಷ್ಟು ಗಟ್ಟಿ ಅಂತ ತೋರ್ಸೋಕೆ ಮಿನಿ ಟ್ರಕ್ಕಿಗೆ ಗುದ್ದಿ ತೋರಿಸಿದ್ ಒಂದ್ ಕಡೆ ಆದ್ರೆ, ಪಂಚ್ ಚಾರ್ಸಿಗೆ ಇನ್ನೊಂದು ಪಂಚ್ ಕಾರ್ ನೇತಾಕೋದು ಅಂಡ್ ಚಾರ್ಸಿ ಮೇಲೆ 1 ಟನ್ ಕಂಟೈನರ್ ಇಡೋದು, ಇವೆಲ್ಲ ಚಾರ್ಸಿ ಇನ್ನ ಎಷ್ಟು ಗಟ್ಟಿ ಇದೆ ಅಂತ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರೂವ್ ಮಾಡ್ತಿದೆ. ಅಂಡ್ ಕಾರ್ ಸಸ್ಪೆನ್ಷನ್ ಮತ್ತೆ ಕಾರ್ ಎಷ್ಟು ರೋಬಸ್ಟ್ ಇದೆ ಅನ್ನೋದಕ್ಕೆ 15 ಮೀಟರ್ ಜಂಪ್ ಎಲ್ಲ ಓಡಿಸಿದ್ದಾರೆ. ಅಂಡ್ ಇಂಪಾರ್ಟೆಂಟ್ಲಿ ಕಾರ್ ಸಸ್ಪೆನ್ಷನ್, ಕಾರ್ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತೆ ಕಾರ್ ಅಪ್ರೋಚ್ ಆಂಗಲ್, ಡಿಪಾರ್ಚರ್ ಆಂಗಲ್ ಮತ್ತೆ ರ್ಯಾಂಪ್ ಬ್ರೇಕ್ ಓವರ್ ಆಂಗಲ್ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಆಫ್ ರೋಡ್ ಟ್ರ್ಯಾಕ್ ರೆಡಿ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ಆಬ್ಸ್ಟಕಲ್ಸ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಅಂಡ್ ಇಷ್ಟೆಲ್ಲ ಮಾಡಿದ್ದು ಸೆಗ್ಮೆಂಟ್ ಅಲ್ಲಿ ಈ ಕಾರ್ ಎಷ್ಟು ಕೇಪಬಲ್ ಮತ್ತೆ ಎಷ್ಟು ರೋಬೋಸ್ಟ್ ಅನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಎಸ್, ಇದಾಗಿತ್ತು ಪಂಚ್ ಅಕಂಪ್ಲಿಷ್ಡ್ ಟಾಪ್ ಸೆಕೆಂಡ್ ವೇರಿಯಂಟ್ ರಿವ್ಯೂ. ನಿಮಗೆ ಅನಿಸ್ತು ಈ ಒಂದು ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ಕಂಟೆಂಟ್ಸ್, ಯೂನಿಕ್ ಕಂಟೆಂಟ್ಸ್ ನಿಮಗೆ ಫಾಸ್ಟ್ ಆಗಿ ತಲುಪ್ತಾ ಇರುತ್ತೆ. ಸೊ ಎಸ್, ಡೂ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.